ಅಮ್ಮ ಏನು ಮುಂದೆ ಕೊಟ್ಟೋದ್ರಾ? ಹಾಯ್ ಫ್ರೆಂಡ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಾನು ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಯಾಕೆಂದರೆ ಇವತ್ತು ನನಗೆ ಒಂದು ಖುಷಿ ದಿನ. ಹೆಂಗೆ ಅಂತಂದರೆ ಇವತ್ತು ಒಂದು ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಅದರಲ್ಲೂ ನೈಟು ನೋಡಿ 11:45 11:40 ಆಲ್ರೆಡಿ ರೆಡಿ ಆಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ನಿಮಗೆ ತೋರಿಸ್ತೀನಿ. ಈಗ ಸ್ನಾನ ಕೂಡ ಆಯಿತು. ನೈಟ್ ಹೊರಡೋದಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ಹೊರಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ವಿಷಯ, ನನಗೆ ಒಂದು ವಾರದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನನ್ನ ಅವಸ್ಥೆ ನೋಡಿ ಏನಾಗಿದೆ ಅಂತೇಳಿ. ಅಪರೂಪಕ್ಕೆ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ, ನೋಡಿದ್ರೆ ಈ ಥರ ಆಗಿದೆ. ನನಗೆ ಒಂದು ವಾರ ಆಯಿತು. ಈ ನೋವು ಉಗುರು ಸುತ್ತು ಅಂತ ಹಾಕ್ಬಿಟ್ಟು ಅದರದ್ದು ಹಿಂಸೆ ಆಗೋಗ್ಬಿಟ್ಟಿದೆ ನೋವು. ಹಾಗಾಗಿ ನನಗೆ ಏನು ಹಚ್ಚೋದು ಇದು ಮಾಡೋದಕ್ಕೆ ಆಗದೇನೆ ಯಾವುದೇ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಒಂದು ವಾರದಿಂದ ವಿಡಿಯೋ ಆಗಿಲ್ಲ. ಈಗ ಇವತ್ತಿನ ನನ್ನ ಪ್ರಯಾಣ ಹೇಗೆ ಸಾಗ್ತಿದೆ, ಹೇಗೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಯಾತ್ರೆಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ತಲೆ ಬಚ್ಕೊಳ್ಳೋಕ್ಕೂ ಆಗ್ತಿಲ್ಲ, ಎಲ್ಲ ಕೈ ಇದಕ್ಕೆ ತಲೆ ಬಚ್ಚಕ್ಕೂ ಆಗ್ತಿಲ್ಲ. ತಂದೆನು ತಾಯಿ ನಾನು ನಾನೇನೋ ಅವಸ್ಥೆ ಒಂದು ಬೆರಳಿಲ್ಲ ಅಂತ ಬಹಳ ಕಷ್ಟ. ಯಾವಾಗ್ಲೂ ಹೇಳ್ತಿದ್ದೆ ನನ್ನಲ್ಲಿ ಅಲ್ಲಾಡ್ಸಕ್ಕಾಗಲ್ಲ ಅಂತ. ಆ ಬೆರಳೆ ಅಲ್ಲಾಡೋಯ್ತು. ಹಾ ಅಮ್ಮ ನೋಡಮ್ಮ ಹೆಂಗ್ ಮಾತಾಡ್ತಾಳೆ. ಮೈಂಡಲ್ಲಿ ಇರುತ್ತೆ. ನಮ್ಗೆಲ್ಲ ಹೇಳಿದ್ದೆ ನೀಮ. ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ನಾವು. ನೈಟು ರಾತ್ರಿ 12 ಗಂಟೆ ಮನೆ ಬಿಟ್ವಿ. 12 ಗಂಟೆಗೆಲ್ಲ ಮನೆ ಬಿಟ್ಟು, ಯಾಕೆಂದರೆ ಅವರು ಟ್ರಾವೆಲ್ಸ್ನವ್ರು ಹೇಳಿದರು, ಸರ್ 2 ಗಂಟೆ ಅಷ್ಟೊತ್ತಿಗೆಲ್ಲ ನೀವು ಏರ್ಪೋರ್ಟಲ್ಲಿ ಇದ್ಬಿಡಿ, ಏಕೆಂದರೆ ನಮಗೆ 2 ಅವರ್ಸು ಚೆಕ್ಕಿಂಗು ಅದೆಲ್ಲ ಇರುತ್ತೆ ಅಂಥೇಳಿ. ನಾವು ಏನು ಮಾಡಿದ್ವಿ ಅಂದರೆ ಓನ್ ಗಾಡಿಲೇ ಹೋಗ್ಬಿಟ್ಟು, ಯಾಕೆಂದರೆ ಟ್ರಾವೆಲ್ಸ್ ಇವಾಗ ನಾವು ಗಾಡಿ ಬುಕ್ ಮಾಡ್ಕೊಂಡು ಹೋದರೆ 1000 ಚಿಲ್ಲರೆ ಅಂತ ಹೇಳಿದ್ರು. ಅದ್ರ ಬದಲು ನಾವು ನಮ್ಮ ಓನ್ ಗಾಡಿಲೇ ಯಾಕೆ ಹೋಗಬಾರ್ದು ಅಂದ್ಬಿಟ್ಟು ನಾವು ಗಾಡಿಲೇ ಹೊರಟ್ವಿ. ಪಾರ್ಕಿಂಗ್ ಮಾಡಿ ಏರ್ಪೋರ್ಟ್ ಒಳಗಡೆ ಹೋಗ್ತಾಯಿದ್ದೀವಿ. ಏರ್ಪೋರ್ಟ್ ಒಳಗಡೆ ಹೊರಟ್ವಿ. ಸರಿ, ಏನಂದರೆ ಇದು 1 ಡೇ ಟ್ರಿಪ್ಪು. ನಾವು ಶಿರ್ಡಿಗೆ ಹೋಗೋಣ ಅಂತಲೇ ಹೊರಟಿದ್ದು. 1 ಡೇ ಟ್ರಿಪ್ ಏನಕ್ಕೆ ಹಾಕ್ಕೊಂಡ್ವಿ ಅಂದರೆ, ನಮಗೆ ಸುವಾಸ ಇವಾಗ 10th ಇರೋದ್ರಿಂದ ರಜಾ ಹಾಕೋಂಗಿಲ್ಲ. ಸ್ಕೂಲಲ್ಲೆಲ್ಲ ರಿಸ್ಟ್ರಿಕ್ಷನ್ ಜಾಸ್ತಿ ಇದೆ ಯಾವುದೇ ಕಾರಣಕ್ಕೂ. ಯಾವುದೇ ಕಾರಣಕ್ಕೂ ರಜೆಗಳು ತೊಗೋಬಾರ್ದು ಅಂತ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಒನ್ ಡೇಗೇ ಹೋಗಿ ಬಂದುಬಿಡೋಣ, ಫ್ಲೈಟಲ್ಲೇ ಬೇಗ ಹೋಗಿ ಬಂದಂಗೆ ಆಗತ್ತೆ ಅಂದ್ಬಿಟ್ಟು ಯಾವುದೇ ಬೇರೆ ಎಲ್ಲೋ ಅಕ್ಕಪಕ್ಕ ಎಲ್ಲೂ ಹೋಗಲಿಲ್ಲ. 1 ಡೇ ಟ್ರಿಪ್ಗೆ ಶಿರಡಿಗೆ ಹೊರಟ್ಬಿಟ್ವಿ. ಏಕೆಂದರೆ ನಾವು ಒಟ್ಟಿಗೆ ಫ್ಯಾಮಿಲಿ ಫುಲ್ ಒಟ್ಟಿಗೆ ಹೋಗೋದು. ಚೇಂಜ್ ಆಗ್ತಾ ಇರುತ್ತೆ, ನೋಡ್ತಾ ಇರುತ್ತೆ, ಚೇಂಜ್ ಆಗ್ತಾ ಇದೆ. 2:30 6:40 ಇದೆಲ್ಲ ಆಗಮನ ಕಣ. ಅರೈವಲ್ಸ್ ಇದು ಆನ್ ಡಿಪಾರ್ಚರ್. ಇಲ್ಲಿ ಪುಣೆ ಇಲ್ಲಿದೆ ನೋಡು. ಅರೈವಲ್ಸ್ ಅಮ್ಮ ಅದು. ನಾವು ಟ್ರಾವೆಲ್ಸಲ್ಲಿ ಬುಕ್ ಮಾಡ್ಕೊಂಡಿರೋದು 1 ಡೇ ಟ್ರಿಪ್ಪು. ಹಾಗಾಗಿ ಅವರು ಟ್ರಾವೆಲ್ಸ್ ಹೆಸರು ಗೊತ್ತಿಲ್ಲ, ಎಲ್ಲ ಯಜಮಾನ್ರು ನೋಡ್ತಿದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಇವಾಗ ನೈಟು ಹೆಚ್ಚು ಕಮ್ಮಿ 1:30ಗೆ ಬಂದಿದ್ದೀವಿ. ಫ್ಲೈಟ್ ಇರೋದು 5 ಗಂಟೆಗೆ, 4:55ಗೆ ಇರೋದು. 4:55 ಇರೋದು. ಈಗ ಟ್ರಾವೆಲ್ಸ್ ಕಡೆಯಿಂದ ನಾವೆಲ್ಲರೂ ಇಲ್ಲಿ ಒಂದು ಕಡೆ ಏರ್ಪೋರ್ಟಲ್ಲಿ ರೀಚ್ ಆಗಿದ್ದೀವಿ.
ಇನ್ನು ಮುಂದೆ ಟ್ರಾವೆಲ್ ಯಾವ ಟ್ರಾವೆಲ್ಲು ಎಷ್ಟು ಈಸಿ ಇದೆ ಮತ್ತು ಅವ್ರು ಹೇಗೆ ನಮಗೆ ಚೆನ್ನಾಗಿ ಇದು ಮಾಡ್ತಾರೆ ಅದೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಒನ್ ಡೇ ಟ್ರಿಪ್ ಆರಾಮಾಗಿ ಬರಬಹುದು ಈಸಿಯಾಗಿ. ಅದು ಹೇಗೆ ಅಂತ ಮುಂದೆ ನಿಮಗೆಲ್ಲ ವಿಷಯ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ಈಗ ನಾವು ಅದೇ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಟ್ರಾವೆಲ್ನಲ್ಲಿ ಬುಕ್ಕಿಂಗ್ ಮಾಡಿದ್ವಲ್ಲ, ಅವರು ಬರಬೇಕು. ಅವ್ರು ಬಂದು ನಮಗೆ ನಮ್ಮ ಮುಂದೆ ಗೈಡ್ ಏನು ಕೊಡ್ತಾರೆ, ಏನು ಹೇಳ್ತಾರೆ ಅದರನ್ನ ತಿಳ್ಕೊಳ್ಳೋಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಓಕೆ ಸರಿ. ಅವರು ಟ್ರಾವೆಲ್ಸ್ನವರು ಒಂದು ಪ್ಲೇಸ್ ಹೇಳಿದರು ಹೊರಗಡೆನೇ ಅಲ್ಲಿರೋದಕ್ಕೆ. ನಾವೆಲ್ಲರೂ ಅಲ್ಲೇ ಇದ್ವಿ, ಸುಮಾರು ಜನನೂ ಅಲ್ಲೇ ಇದ್ದರು. ಅವರು 2 ಗಂಟೆಗೆ ಬರ್ತೀವಿ ಅಂದಿದ್ರು. ಹಾಗೆ ಶಾರ್ಪಾಗಿ ಬಂದರೂ ಕೂಡ ನಮಗೆ ಅದೊಂದು ಹಾಗೆ ಅಲ್ಲೆಲ್ಲ ಓಡಾಡ್ತಾ ಇದ್ವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಏರ್ಪೋರ್ಟಲ್ಲಿ ಸಿಕ್ಕಾಬಟ್ಟೆ ರೇಟು. ಕಾಫಿ ಕುಡಿಯೋಣ ಅಂತ ಹೋದರೆ 1:10% ಅಷ್ಟು ಜಾಸ್ತಿ ರೇಟು. ಅದರಷ್ಟು ಏರ್ಪೋರ್ಟಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು, ಅದೊಂದು ಹೇಳ್ತೀನಿ. ಯಾಕೆಂದರೆ ನಾವು 1-2 ಸಲ ತೊಗೊಂಡ್ವಿ, ಆದರೆ ಹೆವಿ ಕಾಸ್ಟ್ಲಿ. ಸಾಕೇ ಬೇಡಪ್ಪ ಅನ್ನಿಸ್ತು. ಆದಷ್ಟು ಏರ್ಪೋರ್ಟಲ್ಲಿ ಏನೋ ತಿಂಡಿ ಮಕ್ಕಳಿಗೆ ಅದಕ್ಕೆ ಅಂತ ತೊಗೊಳೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಸರಿ, ಅವರು ಕೂಡ ಇನ್ ಟೈಮ್ಗೆ ಬಂದರು. ಟ್ರಾವೆಲ್ಸ್ನವರು ಕೂಡ ಬಂದು ನಮ್ಮ ಡೀಟೇಲ್ಸ್ಗಳೆಲ್ಲ ಕೊಟ್ಟು ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲ ರೆಡಿ ಕೊಟ್ಟರು ಅವರು. ಇದ್ರ ಜೊತೆಗೆ ನಾವೇನಪ್ಪ ಅಂದರೆ ಒಂದು ಆಧಾರ್ ಕಾರ್ಡ್ ಒರಿಜಿನಲ್ ಇಟ್ಕೋಬೇಕು. ಅವ್ರ ಫ್ಲೈಟ್ ಟಿಕೆಟ್ ಕೂಡ ಅವರೇ ಮಾಡಿರ್ತಾರೆ. ನಾವು ಆವಾಗ ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು ಡೀಟೇಲ್ಸ್ ಕೊಟ್ಟಿರ್ತೀವಿ. ಈಗ ಇಲ್ಲಿ ನಮಗೆ ಅವರು ಬೋರ್ಡಿಂಗ್ ಪಾಸ್ ಕೊಟ್ಟಾಗ ಇನ್ನು ಚೆಕ್ಕಿಂಗೆಲ್ಲ ಹೋಗ್ಬೇಕಾದ್ರೆ ಜೊತೇಲಿ ನಮಗೆ ಆಧಾರ್ ಕಾರ್ಡ್ ಕೂಡ ಜೊತೇಲಿ ಇಟ್ಕೋಬೇಕು. ಇನ್ನೊಂದು ನಮಗೆ ಟ್ರಾವೆಲ್ ಅಂದಮೇಲೆ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಅವ್ರಿಗೂ ಒಂದು ಗುರುತು ಬೇಕಲ್ಲ. ಹಾಗಾಗಿ ನಮಗೆಲ್ಲರಿಗೂ ಒಂದು ID ಕಾರ್ಡು, ಒಂದು ವೈಟ್ ಕಲರ್ ಹ್ಯಾಟು, ಇದನ್ನೆಲ್ಲ ಕೊಟ್ಟರು. ಕರೆಕ್ಟಾಗಿ ಇನ್ ಟೈಮ್ಗೆ ನಮಗೆ ಎಲ್ಲ ಥರ ಹೆಲ್ಪ್ಗಳು ಮಾಡ್ತಾಯಿದ್ರು ಅವರು. ಒಂದು ಕರೆಕ್ಟಾಗಿದೆ, ಅದು DRT ಟ್ರಾವೆಲ್ಸ್ ಅಂತೇಳ್ಬಿಟ್ಟು ಅವ್ರದ್ದು. DRT ಟ್ರಾವೆಲ್ಸ್ ಅಂತೇಳಿ ಅವರು ಟ್ರಾವೆಲ್ಸ್ ಹೆಸರು. ನಮಗೆಲ್ಲ ಥರ ಹೇಗೆ ಏನು ಮಾಡಬೇಕು ಹೇಗೆ ಅನ್ನೋದನ್ನೆಲ್ಲ ಅವರು ನಮಗೆ ಹೇಳ್ತಾಯಿದ್ರು. ನೋಡಿ, ಬೋರ್ಡಿಂಗ್ ಪಾಸು ನಮ್ಮ ಕೈಗೆ ಕೊಟ್ಟರು. ಅದು ID ಕಾರ್ಡು, ಟೋಪಿ ಮತ್ತು ಬೋರ್ಡಿಂಗ್ ಪಾಸು ಎಲ್ಲನೂ ಕೊಟ್ಟು ಒಬ್ಬೊಬ್ಬರು ನಮ್ಗೆ ನೀವು ಆದಷ್ಟು ಜೊತೇಲಿ ಹಾಕ್ಕೊಂಡಿರಿ, ನಮಗೆ ನಮ್ಮ ಕಡೆಯವರು ಅಂತ ಗೊತ್ತಾಗೋದಕ್ಕೆ ಇದು ಐಡೆಂಟಿಫೈ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂಥೇಳಿ ನಮಗಿದೆಲ್ಲ ಕೊಟ್ಟರು. ಸರಿ, ಅದನ್ನೆಲ್ಲ ತೊಗೊಂಡು ನಾವು ಫಸ್ಟು ಎಂಟ್ರೆನ್ಸಲ್ಲೇ ಡಿಝಿ ಯಾತ್ರಾ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಚೆಕ್ಕಿಂಗ್ ಇರುತ್ತೆ. ನಮ್ಮ ಆಧಾರ್ ಕಾರ್ಡು ಮತ್ತು ನಮ್ಮ ಫೇಸ್ ರೀಡಿಂಗು ಎಲ್ಲನೂ ಕೂಡ ಅಲ್ಲಿ ಚೆಕ್ಕಿಂಗ್ ಮಾಡ್ಕೊಳ್ತಾರೆ. ಆಮೇಲೆ ನಾವು ಒಳಗಡೆ ಎಂಟ್ರಿ ಆಗಬೇಕು. ಒಳಗಡೆ ಎಂಟ್ರಿ ಆಗಿ ನಾವು ಅಲ್ಲಿ ಆಮೇಲೆ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಏನಪ್ಪ ಅಂದರೆ ನಮ್ಮ ಬ್ಯಾಗ್ಸ್ಗಳು, ನಮ್ಮ ವಾಚು, ಪರ್ಸು, ಹ್ಯಾಂಡ್ ಬ್ಯಾಗ್ಸು ಪ್ರತಿಯೊಂದೂ ಚೆಕಿಂಗ್ ಮಾಡಿ ನಮಗೆ ಒಳಗಡೆ ಎಂಟ್ರೆನ್ಸ್ ಕೊಡ್ತಾರೆ. ಸರಿ, ಆಮೇಲೆ ನಾವು ಅಲ್ಲಿ ಬೋರ್ಡಿಂಗ್ ಇದು ಎಂಟ್ರೆನ್ಸ್ ಗೇಟ್ ಹತ್ರ ನಾವು ಇರ್ತೀವಿ, ಇಂಥ ನಂಬರ್ ಹತ್ರ ಇರಿ ಅಂತ ನಿಮಗೆ ಪಾಸ್ ಎಲ್ಲ ಇರುತ್ತೆ. ಅದು ಅಲ್ಲಿ ನಿಂತಿರ್ತೀವಿ. ನಮ್ಗೆ ಅಲ್ಲಿಂದ ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ಲೈಟ್ ಹತ್ರಕ್ಕೆ. ಯಾಕೆಂದರೆ ಸ್ವಲ್ಪ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲಿ ಎಂಟ್ರಿ ಬಿಡ್ತಾರೆ. ಫ್ಲೈಟ್ ಮುಂದೆನೇ ಇಳಿಸ್ತಾರೆ. ಅಲ್ಲಿಂದ ನಾವು ಒಳಗಡೆಗೆ ಎಂಟ್ರಿ ಆಗ್ತೀವಿ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಡೀಟೇಲ್ಸು ಮತ್ತು ಫ್ಲೈಟ್ ನಮಗೆ ಫಸ್ಟು ಫ್ಲೈಟ್ ಜರ್ನಿ ತುಂಬ ಖುಷಿ ಆಯಿತು. ಆಮೇಲೆ ಒಂದೇನಂದರೆ ನಮಗೆ ನೈಟು ಬೆಳಗಿನ ಜಾವ 4:55 ಕೊಟ್ಟಿದ್ದರಿಂದ ನಮಗೆ ನೈಟು ಹೇಗಿರುತ್ತೆ, ನಮಗೆ ಹೊರಗಡೆ ಎಲ್ಲ ವ್ಯೂಸ್ ಎಷ್ಟು ಚೆನ್ನಾಗಿರುತ್ತಲ್ಲ, ಅದೆಲ್ಲ ಒಂಥರ ಇದಾಯಿತು. ಮತ್ತು ಫ್ಲೈಟ್ ಇಳಿಯೋ ಅಷ್ಟೊತ್ತಿಗೆ ನಮಗೆ 6:15 ಆಗಿತ್ತು. ಅಷ್ಟೊತ್ತಿಗೆ ಮತ್ತು ಡೇ ಕೂಡ ಹೇಗೆ ಕಾಣಿಸುತ್ತೆ ಅನ್ನೋದು ನಮಗೆ 2 ಥರ ವ್ಯೂಸು, ನೈಟ್ ಆ್ಯಂಡ್ ಡೇ, ಇದು ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಮತ್ತು ಯಾವುದೇ ಥರ ಟೆನ್ಷನ್ ಏನೂ ಇರಲಿಲ್ಲ. ಅಷ್ಟು ನೀಟಾಯಿತು. ನೋಡಿ, ನೈಟು ಹೇಗೆ ಹೊರಟಿದ ತಕ್ಷಣವೇ ಇನ್ನು ಟೇಕಪ್ ಆಗ್ತಿದ್ದಂಗೆ ತೆಗಿತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ಹಾಗೆ ನೀವು ಕೆಳಗಿನ ವ್ಯೂಸು ನೋಡೋದಕ್ಕೆ ಭಾಳನೇ ಚೆನ್ನಾಗಿತ್ತು. ಆ ಲೈಟ್ ಅಲೆಗಳು ಅವೆಲ್ಲ ಹೆಂಗಿತ್ತು ನೋಡಿ. ಬೆಳಗ್ಗೆ ಆಗಲಿ ನಮಗೆ 6:10ಗೆ ನಮಗೆ ಬೆಳಕಿನ ಮೋಡ ಆಗಲಿ, ಒಂದು ಆ ವ್ಯೂಸ್ ಆಗಲಿ, ಬೆಳಗಿನ ಮುಂಜಾನೆದು ನಮಗೆ ತುಂಬ ಚೆನ್ನಾಗಿತ್ತು. ಈಗ ವೀಡಿಯೋ ಲೆಂತು ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆವತ್ತಿನ ಡೇ ಹೇಗಾಯಿತು, ದೇವ್ರ ದರ್ಶನ ಆಗಿತ್ತು ಎಲ್ಲ.
ಹಾಗೆ ಚಾನಲ್ನ ನೋಡ್ತಾ ಇರಿ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ.